ಜೀವಾಣುಗಳು ಬಳಸ್ತೀರಿ ಯಾವುದಾದ್ರು ನೀವು? ಎಲ್ಲ ಗೊತ್ತು, ಬಳಸೋದೇ ಇಲ್ಲ. ಅದು ನಮ್ಗೆ ಗೊತ್ತೇ ಇಲ್ಲ ಅದೇನು ಅಂತ. ಸೊ ಈ ನಾಲೆಜ್ ಟೆಕ್ನಾಲಜಿ ಗ್ಯಾಪ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಗಾಡಿ ತಗೊಳ್ಳೋಣ, ಸ್ಪ್ಲೆಂಡರ್ ತಗೊಳ್ಳೋಣ. ಫುಲ್ ನಮ್ದು ಸ್ಪೆಂಡರ್ ಅಂತ ಹೇಳಿ. ಸ್ಪ್ಲೆಂಡರ್ ಇದೆಯಾ? ಸ್ಪ್ಲೆಂಡರ್ ಶೋರೂಮ್ ಎಷ್ಟು ಕೊಡುತ್ತೆ ಮೈಲೇಜ್ ಅನ್ನುತ್ತೆ? ಮೈಲೇಜು 100 ಕೊಡುತ್ತೆ ಅಂತ ಹೇಳ್ತಾರೆ ಅವರು. ಒಂದೇ 100 1 ಲೀಟ್ರಿಗೆ 100 ಕೊಡುತ್ತೆ. ಎಷ್ಟು ಬರುತ್ತೆ? ಏನು 80 70 70 80. ಯಾಕೆ ಕಮ್ಮಿ ಆಗುತ್ತೆ? ಏನು ಹೇಳೋಕ್ಕಾಗುತ್ತಾ? ಆಗ ಆಯಲ್ ಕಮ್ಮಿ ಆಗಿರ್ತದೆ, ಆಯಲ್ ಕಮ್ಮಿ ಇರುತ್ತೆ, ಸರ್ವಿಸ್ ಮಾಡಿಸ್ಬೇಕಂತ ಹೇಳ್ತಾರೆ. ಕರೆಕ್ಟ್. ಹಂಗೇನೆ ಒಂದು ಟೊಮೊಟೊ ತಳಿನೋ ಇನ್ನೊಂದು ತಳಿ ಬಂದಾಗ ಯಾವುದೋ ಒಂದು ಕಂಪ್ನಿನೋ ಸರ್ಕಾರನೋ ಯಾರನ್ನೋ ಒಬ್ರು ಇದ್ರಲ್ಲಿ ಒಂದು 15 ಟನ್ ತೆಗಿಬೋದು ಅಂದ್ರೆ ನಾವು 15 ಟನ್ ತೆಗಿತಾ ಇರ್ತೀವ? ತೆಗಿಬಹುದು, ಬಟ್ ತೆಗಿತಿರ್ಲಿಲ್ಲ. ಯಾಕೆ ಗೊತ್ತಾ? ಆ ಥರ ತೆಗಿದೆ ಟೈಮ್ಲಿ ನಾವು ಕೊಡ್ತಾ ಇರಲ್ಲ. ಯಾವ ಗೊಬ್ಬರ ಕೊಡಬೇಕು ಕೊಡ್ತಾ ಇಲ್ಲ. ಕೊಡದೇ ಇರೋ ಕಾರಣಕ್ಕೆ ನಮ್ಗೆ ಈಲ್ಡ್ ಗ್ಯಾಪ್ ಅನ್ನೋದು ಇದೆ. ಕರೆಕ್ಟ್ ಅಲ್ಲ? ಇಳುವರಿ ತೆಗಿಬಹುದಾದಂತ ಇಳುವರಿ, ನಾವು ತೆಗಿತಾ ಇರೋ ಇಳುವರಿ 20% 30% ಹೆಚ್ಚು ಕಮ್ಮಿ ಇದೆ. ಅದಾಗಬಾರ್ದು. ಇಳುವರಿ ಬರಬೇಕು ಅಂದ್ರೆ ಇವೇನೆಂದ್ರೆ ಇದು ಮನೆಯಲ್ಲಿ ಶೇಖರಣೆ ಮಾಡ್ತಿಲ್ಲ ಗೊಬ್ಬರ, ಸಗಣಿ ಗೊಬ್ಬರ, ಅದನ್ನ ಕೊಟ್ಟರೆ ಜಾಸ್ತಿ ಇಳುವರಿ ಬರುತ್ತೆ. ಬಟ್ ನೀವು ಮಾಡ್ತಾ ಇಲ್ವಲ್ಲ? ಅದು ಮಾಡ್ತೀವಿ ನಾವು, ಅದನ್ನ ಹಾಕ್ತೀವಿ. ಮಾಡ್ತಾ ಇದ್ರೆ ಅದು ಹಾಕ್ಲಂದ್ರೆ ಆಗೋದೇ ಇಲ್ಲ. ಅದು ಹಾಕ್ಲಂದ್ರೆ ಇವು ಈ ನೈಟ್ರೋಜನ್ ಎಲ್ಲ ಏನು ವೇಸ್ಟೇಜ್ ಕೊಟ್ರೆ ಮಾತ್ರ ಎಲ್ಲ ರೈತರು ಬಳಸ್ತಾ ಇದಾರೆ. ಎಲ್ಲ ಬಳಸ್ತಾ ಇದಾರೆ. ಅದು ಹಾಕಿದ್ರೆ ಮಾತ್ರ ಅದು ಹಾಕಿದ್ರೆ ಗಿಡ ಬೆಳವಣಿಗೆ ಇರೋದು. ಕೊಟ್ಟಿಗೆ ಗೊಬ್ಬರ ಕೊಡ್ಸಿದ್ರೆ ಪ್ರತಿಯೊಬ್ಬರು. ನಾನು 4 ಟ್ರ್ಯಾಕ್ಟರ್ ಮಾರಿದೆ, ತಿರ್ಗಾ ಇನ್ನು ನಾನು ಅಡಿಗೆ ಆಗಿರೋದೇ ಬೇಜಾನು ಎಲ್ಲ ಹೋಗಿಸ್ಕೊಂಡ್ಬಿಟ್ಟಿದೆ ಗೊಬ್ಬರ ಇದೆ. ಮತ್ತೆ ಗುಡ್. ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವೆಲ್ಲ ಬಳಸ್ತೀರಾ? ನಾವು ಇದೇ ಕೃಷಿ ಇಲಾಖೆ ತಗೊಬರ್ತೀನಿ, ತಗೊಂಬಂದು ಹಾಕ್ತೀನಿ. ಬಳಸ್ತೀರಾ? ವೆರಿ ಗುಡ್. ಸೊ ಇದು 70% ರೈತರಿಗೆ ಗೊತ್ತಿಲ್ಲ. ತಮಗೆ ಗೊತ್ತಿದೆ, ವೆಂಕಟೇಶ್ ಅವ್ರಿಗೆ ಗೊತ್ತಿದೆ, ಬಟ್ ಸಾಕಷ್ಟು ಜನ ರೈತರಿಗೆ ಪಾಪ ಈ ತಿಳುವಳಿಕೆ ಗೊತ್ತಿರುತ್ತೆ ಅಂತ ಗೊತ್ತಿರಲ್ಲ. ಯಾಕೆ ಹಾಕ್ಬೇಕು ಅನ್ನೋಂಥದ್ದು ಇರುತ್ತೆ. ನಾವು ಕೃಷಿ ಇಲಾಖೆಗೆ ಹೋಗಿ ಎಲ್ಲ ನಾವು ಕೇಳ್ಬಿಟ್ಟು ತಗೊಂತೀವಿ. ನಿಮ್ಗೆ ನಾಲೆಜ್ ಇದೆ. ಟಾನಿಕ್ ಯಾವಾಗ ಟಾನಿಕ್ ಬಿಟ್ರೆ ಟಾನಿಕ್ ಇದಾಗುತ್ತೆ ಅವೆಲ್ಲ ತಗೊಬರ್ತೀನಿ ನಾನು ಹೋಗಿ. ಕರೆಕ್ಟ್. 10 ಲೀಟರ್ ತರ್ತೀನಿ ನಾನು. ನಮ್ಮ ಮೇಜರ್ ಉದ್ದೇಶ ಅದನ್ನ. ಇವಾಗ ಸ್ಪ್ಲೆಂಡರ್ ಗಾಡಿ 100 ಕಿಲೋಮೀಟರ್ ಓಡತ್ತೆ 1 ಲೀಟ್ರಲ್ಲಿ ಅಂದ್ರೆ 100 ಕಿಲೋಮೀಟರ್ ಓಡೋ ತಾಕತ್ತಿದೆ. ನಾವೆಲ್ಲ ಬೇಗ ಗೇರ್ ಹಾಕ್ಬಿಡ್ತೀವಿ. ಅದೇ ಆಯಿಲ್ ಕರೆಕ್ಟ್ ಟೈಮ್ಗೆ ಹಾಕಲ್ಲ, ಸರ್ವಿಸ್ ಕರೆಕ್ಟ್ ಟೈಮ್ ಮಾಡಲ್ಲ. ಅದಕ್ಕೆ ಅದು 70ರಿಂದ 80 ಬಂದ್ಬಿಡುತ್ತೆ. ಹಂಗೇನೆ ನಾವು ಟೊಮೊಟೊ ಹಾಕಿದಾಗ, ಇನ್ನೊಂದು ಗಿಡ ಹಾಕಿದಾಗ, ಮತ್ತೊಂದು ಹಾಕಿದಾಗ ಕರೆಕ್ಟ್ ಟೈಮಿಗೆ ಇಳುವರಿ ಹಾಕೋದು, ಔಷಧಿ ಕೊಡೋ ಅಂಥದ್ದು ಎಲ್ಲವೂ ಕೊಟ್ಟರೆ ನಾವು 15ರಿಂದ 20 ಟನ್ ತೆಗಿಬೋದು. ಸೊ ಇವಾಗ ಕೊಬ್ಬನೇ ನೋಡಿ. ಇವಾಗ ಕೊಬ್ಬು ನಮ್ಮ ಕಡೆಯಲ್ಲಿ ಒಂದು ಎಕರೆಗೆ 120ರಿಂದ 140 ಟನ್ ಬೆಳೆದಿದ್ದಾರೆ ನಮ್ಮ ಏರಿಯಾದಲ್ಲಿ ಇಳುವರಿ. ಅದೇ ಗದಳಲ್ಲಿ ನೀರಂಶದಲ್ಲಿ ಬೆಳೆಯೋಕ್ಕಾಗಲ್ಲ. ಯಾಕೆ? ಅಲ್ಲಿ ನೀರು 120 130 ಟನ್ ಕಡಿದಿದ್ದಾರೆ. ಕರೆಕ್ಟ್. ಎಕರೆಗೆ ಇಲ್ಲಿ ನೀವು ಸೊಲ್ಲಾಪುರ ಕಡೆ ಹೋದ್ರೆ ಅಲ್ಲಿ 130 140 ಟನ್ ಕಾಮನ್ ಇಲ್ಲೂ ಕಡಿದಾರೆ. ಯಾರೋ ಒಬ್ರು ಇಬ್ರು ಅಷ್ಟೇ ಅಲ್ವಾ? ಎಲ್ಲರೂ ತೆಗಿತಾರ? ಎಲ್ಲರೂ ತೆಗಿಯಕ್ಕಾಗಲ್ಲ. ಏನು 100 ಜನ ತೆಗಿತೀವಿ ಇಲ್ಲಿ ನಮ್ಮ ಏರಿಯಾದಲ್ಲಿ. ಒಂದು 4 ಜನ 5 ಜನ ತೆಗಿದ್ದಾರೆ. ಎಷ್ಟು ಜನದಲ್ಲಿ? ಎಷ್ಟು 100 ಜನದಲ್ಲಿ 4 ಜನ 5 ಜನ ತೆಗ್ದಾರೆ ಇಲ್ಲಿ. ಕಮ್ಮಿ ತಾನೆ. ಯಾಕೆ ಅವರು ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕಿ, ಸಗಣಿ ಗೊಬ್ಬರ ಹಾಕಿ, ಅದೊಂದೇ ಅಲ್ಲ ಅದಕ್ಕೆ ಬೇಕಾದ ಕಾಳು ಗೊಬ್ಬರ ಎಲ್ಲ ಗೊಬ್ಬರ ಪಟಾಸು ಎಲ್ಲ ಹಾಕಿ. ನಮ್ಮ ಮಂಡ್ಯಲ್ಲಿ ಆವರೇಜ್ ಈಲ್ಡ್ ತಗೊಂಡ್ರೆ ಸರ್ ಒಂದು 60-70 ಟನ್ ಬರುತ್ತೆ ಅಷ್ಟೇ ತಾನೆ. ಅಷ್ಟೇ. 50 60 70 80ಕ್ಕೆ ದಬಾಯಿಸಿ ಇವಾಗ ಅಷ್ಟೇ ಕಬ್ಬು. 70ರಿಂದ 80. ಇವಾಗ ಎಲ್ಲ ಭೂಮಿ ಏನಾಗಿದೆ ಅಂದ್ರೆ ಎಲ್ಲ ಬೆಂಡಾಗಿ ಹೋಗಿದೆ. ಕಳಿಸಿದ್ದೀರಾ? ಕಡ್ದೆ. ವೆರಿ ಗುಡ್. ಅವು ಎಲ್ಲ ಮೇಸು ಕೆಲಸ ಮಾಡಿ ಎಲ್ಲ ಕಡಿಸಿದ್ದೀನಿ ಕೊಬ್ಬ. ಚೆನ್ನಾಗಿ ಬಂದು ಒಂದು ಎಕರೆಗೆ 140 ಟನ್ ಕೊಬ್ಬು ಕಡಿದ್ವಿ. ಗೊತ್ತಾಯ್ತು. ಇದೇ ನಾವು ಕಬ್ಬನ್ನ ಬೆಳಗಾಂ ಕಡೆ ಹೋದ್ರೆ 89 ಟನ್ ತೆಗಿತಾರೆ. ಸೊಲ್ಲಾಪುರ ಕಡೆ ಹೇಳಿದ್ರೆ ನೀವು ಹೇಳ್ದಂಗೆ 130 140 ಟನ್ ಎಲ್ಲ ರೈತರು ತೆಗಿತಾರೆ. ಸರ್ ಇವಾಗ ಕೋಟೆ ಸೈಡ್ ಹೋದ್ರೆ ಅಲ್ಲಿ ವೆರೈಟಿ ಕೊಬ್ಬು ಅಂತ ಬರುತ್ತೆ. ಕಲರ್ ರೆಡ್ ಕಲರ್ ಬರುತ್ತೆ ಕೊಬ್ಬು. ಆ ಕೊಬ್ಬು ಈ ಕಲರ್ ಬಂದದ್ದು ಫುಲ್ ಗರಿ ಬಿಡಿಸಿರ್ತಾರೆ. ಅದು ಸಲೀಸ್ ನೆಟ್ಗೆ ಇರುತ್ತೆ. 25 ಅಡಿ ಉದ್ದ ಇರ್ತದೆ ಒಂದು ಕೊಬ್ಬು. ಚೆನ್ನಾಗಿ ಬರುತ್ತೆ ಇಳುವರಿ. ಅದು ಹಂಗೆ ಇರುತ್ತೆ, ಕೆಳಗಡೆ ಬೀಳಲ್ಲ ಅದು. ಆ ಕೊಬ್ಬು ಒಳ್ಳೆ ಇಳುವರಿ ಬರ್ತದೆ. ಅದು ಬೆಲ್ಲಕ್ಕೆ, ಸಾವಯವ ಬೆಲ್ಲಕ್ಕೆ ಅದೇ ಮೇನ್ ಇಂಪಾರ್ಟೆಂಟು.